ಹಾಯ್ ಅಮ್ಮ. ಪುಷ್ಪಮ್ಮ ಅವರಿಗೆ ನಮಸ್ಕಾರ. ಯಶ್ ಅವ್ರ ತಾಯಿಗೆ ನನ್ನ ನಮಸ್ಕಾರ. ಅಮ್ಮ, ಆಚೆ ನನ್ನ ಫುಲ್ ಹಾರ್ಡ್ ವರ್ಕ್ ಇತ್ತು. ನಾನು ನಿಮಗಾಗಿ ವೀಡಿಯೋ ಮಾಡಬೇಕಂತ ತುಂಬ ಒಂದು 20 ಜನ ನನಗೆ ಹೇಳಿದ್ದಾರೆ, ನೋಡೋದು ಪ್ಲೀಸ್ ವೀಡಿಯೋ ಮಾಡು. ಅಮ್ಮನಿಗೆ ಎಷ್ಟು ಬ್ರ್ಯಾಡಾಗಿ ಕಮೆಂಟ್ಸ್ ಆಗ್ತಿದ್ದಾರೆ. ಯಶ್ ಅವರಂದರೆ ಎಲ್ಲರಿಗೂ ಇಷ್ಟ, ಅವ್ರ ಅಭಿಮಾನಿಗಳಿದ್ದಾರೆ. ಕೆ ಜಿ ಎಫ್ ಸಿನಿಮಾದಿಂದ ನಾವೆಲ್ಲ ಅವ್ರ ಪಕ್ಕ ಫ್ಯಾನ್ಸು ಅಲ್ವಾ. ಹಾಗಾಗಿ ಯಶ್ ಅವ್ರನ್ನ ನಾವು ಅಭಿಮಾನಿಗಳಾಗಿ ಅವ್ರನ್ನ ಪ್ರೀತಿ ಮಾಡಿದ್ರೆ ಅವರ ತಾಯಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ನಾವು ಗೌರವ ಕೊಡೋದು ನಮ್ಮ ಧರ್ಮ. ನಮಸ್ತೆ ಅಮ್ಮ, ನಾನು ನಿಮ್ಮ ಪ್ರೀತಿ ಅಮ್ಮದು. ಅಮ್ಮ, ತಪ್ಪಾಗಿ ತಿಳಿಬೇಡಿ. ನಿಮ್ಮ ಬಗ್ಗೆ ಕಮೆಂಟ್ಸ್ ಹಾಕಿದ್ದವ್ರಿಗೆ ನಾನು ಬುದ್ಧಿ ಹೇಳಿದ್ದೀನಿ. ಹೊಟ್ಟೆಗೆ ಅನ್ನ ತಿನ್ನೋರು ಅರ್ಥ ಮಾಡ್ಕೊಳ್ತಾರೆ, ಮಣ್ಣು ತಿನ್ನೋರು ಅವ್ರಿಗೆ ಬರಬಾರ್ದು ಬಂದು ಹೋಗ್ತಾರೆ. ಅಷ್ಟೇ ನಾನು ಹೇಳೋದು. ಮುಲ್ಲಾಜೆ ಇಲ್ಲ. ಯಾಕೆಂದರೆ ಅವ್ರ ಕಮೆಂಟ್ಸಲ್ಲಿ ನನಗೆ ಎಷ್ಟು ಅರ್ಥ ಆಗಿದೆ ಅಂದರೆ ಇನ್ನು ನಿಮಗೆ ಎಷ್ಟು ಆಗಿರಲ್ಲ ಅಲ್ವಾ. ನಾನು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ, ಯಶ್ ಅವ್ರ ಅಭಿಮಾನಿಗಳು ಯಾರೇ ಇದ್ರೇನೋ ಯಶ್ ಅವ್ರ ತಾಯಿಗೆ ಸಾರಿ ಕೇಳಿ, ಕೈ ಮುಗಿರಿ, ಅವ್ರ ಆಶೀರ್ವಾದ ತಗೊಳ್ಳಿ, ಅವ್ರಿಗೆ ಒಳ್ಳೇದು ಬಯಸಿ. ಇಲ್ವಾ ಸುಮ್ಮನಿದ್ಬಿಡಿ. ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಆ ಯಶ್ ಅವ್ರನ್ನ ಯಾರು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಅವ್ರ ತಾಯಿಗೆ ಗೌರವ ಕೊಡಬೇಕು. ಅದು ನಮ್ಮ ಧರ್ಮ ಅಲ್ವಾ. ಈ ಭೂಮಿಗೆ ತಂದು ಕೊಟ್ಟಿರ್ತಕ್ಕಂಥ ಮಹಾ ತಾಯಿ ಅಮ್ಮ ಈ ಭೂಮಿಗೆ ತಂದಿದ್ದಕ್ಕೆ ನಮ್ಮ ಯಶ್ ಅವ್ರು ನಮ್ಗೆ ಸಿಕ್ಕಿದ್ದಾರೆ ಒಳ್ಳೆ ಹೀರೋ ಆಗಿ ಅಲ್ವಾ. ಐ ಲೈಕ್ ಯು ರಾಧಿಕಾ ಪಂಡಿತ್ ಮೇಡಮ್ ಆ್ಯಂಡ್ ಯಶ್ ಸರ್. ಅಮ್ಮ ಪುಷ್ಪಮ್ಮ ಅವರೇ, ನಿಮ್ಮ ಒಂದು ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ ನೋಡಿ ನಂಗೆ ತುಂಬ ಹರ್ಟ್ ಆಗಿತ್ತು. ಹಾಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ಯಾವುದೇ ತಪ್ಪಿಲ್ಲ. ನಿಮ್ಮ ಒಳ್ಳೇದಕ್ಕೆ ನಾನು ವೀಡಿಯೋ ಮಾಡಾಕಿದೆ. ಯಾಕಂದರೆ ಆ ಒಂದು ಚುಚ್ಚು ಪದಗಳು ನನ್ನ ಕೈಯಲ್ಲೇ ಕೇಳೋಕ್ಕಾಗಿಲ್ಲ. ತಲೆ ಕೆಡಿಸ್ಕೊಬಿಡಿ, ಒಳ್ಳೇದಾಗುತ್ತೆ. ನೀವು ಹೋಪ್ ನಾಟು ನಿಮ್ಮ ಮನಸ್ಸಲ್ಲಿ ಏನು ಇಲ್ಲದೆ ಮಾತಾಡ್ತಕ್ಕಂಥ ಲೇಡಿ ನೀವು. ನಿಮ್ಮ ವೀಡಿಯೋಗಳೆಲ್ಲ ನಾನು ನೋಡಿದ್ದೀನಿ. ನೀವು ಚೆನ್ನಾಗಿರಬೇಕು. ನಿಮ್ಮ ಕುಟುಂಬಕ್ಕೆ ಯಾವ ಪಾಪಿ ಕೆಟ್ಟ ಕಣ್ಣುಗಳು ಬೀಳಬಾರ್ದು. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳು ಫ್ಯಾಮಿಲಿಗಳು ಚೆನ್ನಾಗಿರಬೇಕು. ಅದೇ ನನ್ನ ಆಸೆ.